ಈ ದೊಡ್ಡ ಬಸಪ್ಪನ ಗುಡಿ ಐತಲ್ಲ, ಇಂಥ ದೇವಸ್ಥಾನ ನಿಮ್ಗೆ ಭಾರತದಾದ್ಯಂತ ಎಲ್ಲಿಯೂ ನೋಡ್ಲಿಕ್ಕೆ ಸಿಗಲ್ಲ. ಎಲ್ಲ ಕಡೆಯೂ ತಲೆ ಸಿಡಿತವೆ, ಇಲ್ಲಿ ತಲೆ ಸಿಡಿಯಾಗಿಲ್ಲ. ಧರ್ಮಪುರ ಅದೇ ಎಲ್ಲ ಕಡೆ ತಲೆ ಸಿಡಿತಾವ ಅಂದ್ರೆ ಈಗ ಹಣ ಸುಡ್ತಾರಲ್ಲಿ ಈಗ. ಹೌದೌದೌದು. ಅಜ್ಜನಾಯಕ ದೇವಸ್ಥಾನ ನಿರ್ಮಾಣ ಮಾಡಿದ್ರಿಂದ ಈ ದೇವಸ್ಥಾನದೊಳಗೆ ಏನು ಶಿವಲಿಂಗ ಐತಲ್ಲ ಅದಕ್ಕೆ ಅಜ್ಜಮಹೇಶ್ವರ ಅಂತೇಳಿ ಕರೀತಾರೆ. ಅಲ್ಲಿ ಕಾಣತ್ತ ನೋಡ್ರಿ, ಅವನೋ ದೊಡ್ಡ ಬಸಪ್ಪ ನೋಡ್ರಿ. ಸಣ್ಣ 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 ಕೋಣಿ ಎಲ್ಲ ಕಡೆ ಅದಾವೆ ಸುತ್ತಲೂ. ಇಲ್ಲೇ ಒಬ್ರು ಹೋಗೋಷ್ಟು ಇದೈತಿ ಇಲ್ಲಿ ಕೋಣಿ. ಒಬ್ರು ಆರಾಮ ದಪ್ಪನವ್ರು ಹೋಗೋಕ್ಕಾಗಲ್ಲ. ಇಲ್ಲೇ ಸನ್ಯಾಸಿಗಳು ಪುಣ್ಯವಂತರು ಮಾತ್ರ ಈ ಪ್ರದೇಶದೊಳಗೆ ಇರ್ತಿದ್ರು. ಬೇರೆ ಕಡೆ ಹೆಣ ಸುಟ್ರೆ ಏನಪ್ಪ ಅಂತಂದ್ರೆ, ಹೆಣ ಸುಟ್ಟ ಮೇಲೆ ಸೌಂಡ್ ಬರ್ತೈತಿ ತಲೆ ಹೊಡೆದ. ಆದರೆ ಈ ಭಾಗದೊಳಗೆ ಹೆಣ ಸುಟ್ರ ಆ ಸೌಂಡ್ ಬರ್ತಿರ್ಲಿಲ್ಲ ಅಂತ ನೋಡಿದ್ರೆ. ಜಪದ ಬಾವ್ಯಾಗ ಇನ್ನೂ ಎಷ್ಟು ನೀರು ಅದಾವಿಲ್ಲ, ಅದ ಭಾಳ ಆಳು ಇರ್ಬೇಕು ಅನ್ಕೊಂತೀನಿ ನಾನು ನೋಡ್ರಿ. ಚಿತ್ಕೊಟ್ಟು ಸೀರಿಯಲ್ ನೋಡೋ ಚಿಗವರ ಕಟ್ಟಿ ಮೇಲೆ ಕುಂತು ಹರಟಿ ಹೊಡಿಯೋಕೆ ಆಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಗೆ ಧರ್ಮಪುರಕ್ಕೆ ಕರ್ಕೊಂಬಂದಿನಿ. ಈ ಧರ್ಮಪುರಕ್ಕೆ ಯಾಕೆ ಧರ್ಮಪುರ ಅಂತೇಳಿ ಕರೀತಾರೆ ನಾನು ನಿಮ್ಗೆ ಹೇಳ್ತೇನೆ ಅಂತ. ಇದರ ಇತಿಹಾಸ ಕ್ರಿಸ್ತ ಪೂರ್ವಕ್ಕಿಂತಲೂ ಮುಂಚೆ ಹೋಗುತ್ತೆ. ಅಲ್ಲೇ ನಮ್ಗೆ ಬೌದ್ಧ ಧರ್ಮದ ಅವಶೇಷಗಳು ಸಿಕ್ಕಿದಾವೆ. ಇನ್ನೊಂದು 1039 ಒಂದು ಶಾಸನ ಸಿಗುತ್ತಲ್ಲೇ. ಆ ಶಾಸನದೊಳಗೆ ರಾಷ್ಟ್ರಕೂಟರ ಕಾಲಕ್ಕೆ ಇಲ್ಲೊಂದು ಬೌದ್ಧ ದೇವತೆಯ ದೇವಸ್ಥಾನ ನಿರ್ಮಾಣ ಆಗಿತ್ತು ಅಂತ ಹೇಳ್ತಾರೆ. ಅದು ತಾರಾದೇವಿ. ಆ ತಾರಾದೇವಿಯ ದೇವಸ್ಥಾನದ ಅವಶೇಷ ನಮ್ಗೆ ಇಲ್ಲಿ ಸಿಗಂಗಿಲ್ಲ. ಈ ಪ್ರದೇಶನ ಬಾದಾಮಿ ಚಾಲುಕ್ಯರು ಆಳ್ತಾರೆ, ರಾಷ್ಟ್ರಕೂಟರು ಆಳ್ತಾರೆ, ಕಲ್ಯಾಣಿ ಚಾಲುಕ್ಯರು ಆಳ್ತಾರೆ ಅಂತ ನಿಮ್ಗೆ ಹೇಳಿದ್ದೆ. ಮತ್ತು ಕಳ್ಚೂರುಗಳು ಕೂಡ ಆಳ್ತಾರೆ ಈ ಪ್ರದೇಶನ. ಇಲ್ಲಿ ನಾವು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಕಲ್ಯಾಣಿ ಚಾಲುಕ್ಯರ ಸ್ಮಾರಕನ ನೋಡ್ಬೋದು. ಕಲ್ಯಾಣಿ ಚಾಲುಕ್ಯರ ಸ್ಮಾರಕದೊಳಗೆ ನಿಮ್ಗೆ ದೊಡ್ಡ ಬಸಪ್ಪನ ಗುಡಿ ತೋರಿಸ್ತೀನಂತ. ಈ ದೊಡ್ಡ ಬಸಪ್ಪನ ಗುಡಿ ಐತಲ್ಲ, ಇಂಥ ದೇವಸ್ಥಾನ ನಿಮ್ಗೆ ಭಾರತದಾದ್ಯಂತ ಎಲ್ಲಿಯೂ ನೋಡ್ಲಿಕ್ಕೆ ಸಿಗಲ್ಲ. ವಿಶೇಷವಾಗಿ ನಮ್ಮ ಕರ್ನಾಟಕದ ಭಾಗದೊಳಗೆ ಇಂಥ ದೇವಸ್ಥಾನ ನಿಮ್ಗೆ ನೋಡಲಿಕ್ಕೆ ಸಿಗ್ತಾವೆ. ದಕ್ಷಿಣ ಭಾರತದ ದ್ರಾವಿಡ ಶೈಲಿ, ಉತ್ತರ ಭಾರತದ ನಾಗರ ಶೈಲಿ ಎರಡೂ ಶೈಲಿ ಏನಪ್ಪ ಅಂತಂದ್ರೆ ಮಿಶ್ರಣ ಮಾಡಿ ಇಲ್ಲೇ ಹೊಸದೊಂದು ಶೈಲಿಯಿಂದ ಏನಪ್ಪ ಅಂದರೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ವೇಸರ ಶೈಲಿ ಅಂತೇಳಿ ಕರೀತಾರೆ. ಈ ದೇವಸ್ಥಾನದ ವಿಶೇಷತೆ ಏನನ್ನೋದು ನಿಮ್ಗೆ ಹೇಳ್ತೇನಂತ. ಈ ದೇವಸ್ಥಾನ ಎಷ್ಟು ಅದ್ಭುತವಾಗೈತಿ, ಹೆಂಗೆ ನಿರ್ಮಾಣ ಮಾಡಿದಾರೆ ಅನ್ನೋದು ನಿಮ್ಗೆ ಹೇಳ್ತೇನಂತ. ಈ ದೇವಸ್ಥಾನ ಮಾತ್ರ ಭಾರಿ ಐತಿ, ತೋರಿಸ್ತೀನಿ ನಿಮ್ಗೆ ಹೆಂಗೈತಿ ಅಂತೇಳಿ. ನಮಸ್ಕಾರ. ಇಲ್ಲಿ ಅಜ್ಜಾರ ಅದಾರ, ಪೂಜೆ ಮಾಡಿ ಹೊಂಟಾರ. ಈಗ ಅಜ್ಜಾರ ದಂಬಳಕ್ಕೆ ಧರ್ಮಪುರ ಅಂತ ಕರಿತಿದ್ರಿ. ಯಾಕೆ ಧರ್ಮಪುರ ಅಂತ ಕರೀತಾರೆ? ಪೂರ್ವಿಗೆ ಇದ್ದಿದ್ರಿ. ಪೂರ್ವಿ ಹೌದು, ಅದು ಸನ್ಯಾಸಿ ಇದ್ದಂಥ ಊರಿದು, ಸಂಸಾರಿಕರ ಊರು ಅಲ್ಲ. ಸಂಸಾರಿಕರ ಊರು ಅಲ್ಲಿದೆ ಅಲ್ಲ, ಇದು ಸನ್ಯಾಸಿ ಇದ್ದಂಥ ಊರು. ಸಾಧು ಸಂತರು ಸನ್ಯಾಸಿ ಜಪದ ಬಾವಿ ಐತಿ, ಅಲ್ಲಿ ಹೋಗಿ ನೋಡ್ರಿ. ಅಲ್ಲಿ ಜಪ ಮಾಡ್ತಾರ. ಭೂಮಿ ಬರ್ತಿಗೆ ಐತಿ ಲೆವೆಲ್ಗೆ, ನೀರು ಅಷ್ಟ ಪ್ರಮಾಣ ಇರ್ತೈತಿ. 21 ಕಾನೆ ಅದಾವು. ಅಲ್ಲೇ ತಪಸ್ಸೆ ಮಾಡೋದು, ಅಲ್ಲೇ ಜಳಕ ಮಾಡೋದು. ಒಬ್ಬರ ಕುಂತ್ಕೊಂಡಂತಾಗ ಐತಿ. ಒಬ್ಬರ ಕುಂತ್ಕೊಂಡಂಗೈತೆ. ಎಲ್ಲ ಕಡೆಯೂ ತಲೆ ಸಿಡಿತವೆ, ಇಲ್ಲಿ ತಲೆ ಸಿಡಿಯಾಗಿಲ್ಲ. ಧರ್ಮಪುರ ಅದೇ ಎಲ್ಲ ಕಡೆ ತಲೆ ಸಿಡಿತಾವ ಅಂದ್ರೆ ಈಗ ಹಣ ಸುಡ್ತಾರಲ್ಲಿ ಈಗ. ಹೌದೌದೌದು. ಇದು ಎರಡು ಕಡೆ ಹದ್ದು ಐತಿ ಈಗ. ಹೌದು, ಇದು ಡಮ್ಮಳ ಹದ್ದು. ಇಲ್ಲಿ ಸುಡು ನೀನು ಕಿಸಕ್ಕದ ಶಬ್ದ ಸತಿ ಬರೋದಿಲ್ಲ. ಇದನ್ನು ಎತ್ತಿ ಆ ಕಡೆ ಸ್ವಲ್ಪ ಹೆಳ ಹಾಕಿ ಸುಡು, ತಲೆ ಡಮ್ ಅಂತೈತಿ. ತಲೆ ಡಮ್ ಅನ್ನತ್ತ. ಅದು ಸಲುವಾಗಿ ಅದು ಧರ್ಮಪುರ ಅಂತ ಕರೆದ. ಇತ್ತಿತ್ತ ಡಂಬಳಾಗೈತಿ. ಇತ್ತಿತ್ತ ಡಂಬಳ ಮಾತಾಡೋದ್ರಿ ಬಾವ. ಪೂಜೆ ಮಾಡಿ ಬರ್ತಾ ಹೋಗಿ ಬನ್ನಿ ಗಟ್ಟಿ ಆಗ್ತದೆ. ಹೌದ್ರಾ? ಆಮೇಲೆ ನಮ್ಮ ಮಂಗಲ ಕಾರ್ಯಕ್ರಮ ಪುಣ್ಯ ಬರಲಿ ನಿಮ್ಗೆ. ವೇಸರ ಶೈಲಿಯ ಲಕ್ಷಣ ಏನಪ್ಪ ಅಂತಂದ್ರೆ, ಇಲ್ಲಿ ಹಿಂದೆ ನೋಡತ್ತಿರಲ್ಲೇ ಗೋಪುರ ಐತಲ್ಲಿದೆ. ಯಾವ ರೀತಿ ಐತೆ ನೋಡ್ರಿ ಗೋಪುರ ಪಿರಮಿಡ್ ಆಕಾರ ಐತಿದೆ. ಪಿರಮಿಡ್ ಆಕಾರ ಇದು ವೇಸರ ಶೈಲಿಯ ಮೊದಲನೇ ಲಕ್ಷಣ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಈ ದೇವಸ್ಥಾನ ಮೇಲ್ಭಾಗದಿಂದ ನೀವು ನೋಡಿದಾಗ ಹೆಂಗೆ ಕಾಣುತ್ತದೆ ಅಂತಂದ್ರೆ ನಕ್ಷತ್ರ ಆಕಾರ ಕಾಣ್ತೈತಿ ಇದ್ರ ತಳಪಾಯ. ಇದು ವೇಸರ ಶೈಲಿಯ ಲಕ್ಷಣ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ವೇಸರ ಶೈಲಿಯೊಳಗೆ ದೇವಸ್ಥಾನದ ಗೋಡೆ, ದೇವಸ್ಥಾನದ ಕಂಬ ಎಲ್ಲ ಎಷ್ಟು ಅಲಂಕಾರ ಮಾಡಿರ್ತಾರಪ್ಪ ಅಂತಂದ್ರೆ ಬಹಳ ಅಲಂಕಾರ ಮಾಡಿರ್ತಾರೆ. ವಿಜಯನಗರ ಸಾಮ್ರಾಜ್ಯದ ಕಾಲದಾಗ ಏನು ಕಟ್ಟಿದ್ರಲ್ಲ ಆ ದೇವಸ್ಥಾನದೊಳಗೆ ನಾವು ಉಬ್ಬ ಕೆತ್ತನೆಗಳನ್ನು ನೋಡ್ತೀವಿ. ಆದರೆ ಈ ದೇವಸ್ಥಾನದೊಳಗೆ ಏನಪ್ಪ ಅಂತಂದ್ರೆ ಪೂರ್ಣ ಕೆತ್ತನೆಗಳನ್ನು ನಾವು ನೋಡ್ತೀವಿ. ಆ ಯಾವ ರೀತಿ ಪೂರ್ಣ ಕೆತ್ತನೆಗಳಿದಾವೆ ಅನ್ನೋದು ನಿಮ್ಗೆ ತೋರಿಸ್ತೀನಂತ. ಬಹಳ ಅದ್ಭುತವಾದ ವಾಸ್ತುಶಿಲ್ಪ. ನೀವು ಬಂದಿರ್ತೀರಿ, ದೇವಸ್ಥಾನ ನೋಡಿರ್ತೀರಿ, ಆದರೆ ದೇವಸ್ಥಾನ ಯಾವ ಶೈಲಿ ಒಳಗೈತಿ, ಹೆಂಗೆ ಕಟ್ಟಿದ್ದಾರೆ ಇದನ್ನು ಏನನ್ನೋದು ನಿಮ್ಗೆ ಗೊತ್ತಿರೋಂಗಿಲ್ಲ. ಅದನ್ನೇನಪ್ಪ ಅಂತಂದ್ರೆ ನಾನು ಇವತ್ತು ನಿಮ್ಗೆ ಹೇಳ್ತೀನಂತ. ಚಿಗವರ ಮತ್ತು ಕಾಕಾರ ಏನಪ್ಪ ಅಂತಂದ್ರೆ ಬಹಳ ಚಂದ ಐತಿ ದೇವಸ್ಥಾನ. ನಮ್ಮ ಭಾಗದೊಳಗೆ ಇಂಥ ದೇವಸ್ಥಾನ ಐತಪ್ಪ ಅಂತಂದ್ರೆ ನಾವು ಹೆಮ್ಮೆ ಪಟ್ಕೋಬೇಕು. ನೋಡ್ರಿ, ಇದು ದೇವಸ್ಥಾನಕ್ಕೆ 2 ಪ್ರವೇಶ ದ್ವಾರ ಅದಾವು. ಒಂದು ದಕ್ಷಿಣಕ್ಕೆ ಐತಿ, ಒಂದು ಪೂರ್ವಕ್ಕೆ ಐತಿ. ಒಂದು ದಕ್ಷಿಣಕ್ಕೆ, ಈ ಕಡೆ ಇರೋದು ದಕ್ಷಿಣಕ್ಕೆ, ಆ ಕಡೆ ಇರೋದು ಪೂರ್ವಕ್ಕೆ ಐತಿ. ಅಲ್ಲಿ ನೋಡ್ರಿ, ಇಲ್ಲೇ ಒಂದು ಬಸವಣ್ಣ ಐತಿ, ದೊಡ್ಡ ಬಸವಣ್ಣ. ಆ ದೊಡ್ಡ ಬಸವಣ್ಣನ ತೋರಿಸ್ತೀನಿ ಅಂತ ನಿಮ್ಗೆ. ಆ ದೊಡ್ಡ ಬಸವಣ್ಣ ಇರೋದ್ರಿಂದ ಇದಕ್ಕೆ ದೊಡ್ಡ ಬಸಪ್ಪನ ಗುಡಿ ಅಂತೇಳಿ ಕರೆದ್ರೆ. ಈ ದೇವಸ್ಥಾನನ ಯಾವಾಗ ನಿರ್ಮಾಣ ಮಾಡ್ತಾರ್ರಿಪ್ಪ ಅಂತಂದ್ರೆ, ಈ ದೇವಸ್ಥಾನನ 6ನೇ ವಿಕ್ರಮಾದಿತ್ಯನ ಕಾಲಕ್ಕೆ ನಿರ್ಮಾಣ ಮಾಡ್ತಾರೆ. ಆ 6ನೇ ವಿಕ್ರಮಾದಿತ್ಯನ ತ್ರಿಭುವನ ಮಲ್ಲ, ಚಾಲುಕ್ಯ ಚಕ್ರೇಶ್ವರ ಅಂತೇಳಿ ಕರಿತಿದ್ರು ಅವನ ಹೆಂಡತಿ ರಾಣಿ ಲಕ್ಷ್ಮೀದೇವಿ ಈ ಪ್ರದೇಶನ ಆಳಿದ್ಲು. ಈ ದೇವಸ್ಥಾನ ನಿರ್ಮಾಣ ಆಗಿದ್ರು 1124 1126 ಈ ದೇವಸ್ಥಾನ ಯಾರು ನಿರ್ಮಾಣ ಮಾಡ್ತಾರಂತಂದ್ರೆ
6ನೇ ವಿಕ್ರಮಾದಿತ್ಯನ ದಂಡನಾಯಕ ಇರ್ತಾನೆ ಒಬ್ಬನು ರೆಬ್ಬರಸ ಅಂತೇಳಿ. ಆ ರೆಬ್ಬರಸನ ಮಗ ಅಜ್ಜನಾಯಕ ಅಂತೇಳಿ ಇರ್ತಾನೆ. ಆ ಅಜ್ಜನಾಯಕ ಈ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ. ಆ ಅಜ್ಜನಾಯಕ ದೇವಸ್ಥಾನ ನಿರ್ಮಾಣ ಮಾಡಿದ್ರಿಂದ ಈ ದೇವಸ್ಥಾನದೊಳಗೆ ಏನು ಶಿವಲಿಂಗ ಐತಲ್ಲ ಅದಕ್ಕೆ ಅಜ್ಜಮಹೇಶ್ವರ ಅಂತೇಳಿ ಕರೀತಾರೆ. ಇಲ್ಲಿ ಹಿಂದೆ ನೋಡತ್ತಿರಲ್ಲ ಯಾವ ಥರ ದೇವಸ್ಥಾನದ ಗೋಡೆನ ಅಲಂಕಾರ ಮಾಡಿದ್ದಾರೆ ಅಂತೇಳಿ. ಪ್ರತಿಯೊಂದು ಭಾಗನ ಏನಪ್ಪ ಅಂತಂದ್ರೆ ಅವ್ರು ಇಲ್ಲೇ ಬಿಟ್ಟಿಲ್ಲ, ಪ್ರತಿಯೊಂದು ಭಾಗನ ಅಲಂಕಾರ ಮಾಡಿದ್ದಾರೆ. ಇದು ವೇಸರ ಶೈಲಿಯ ಲಕ್ಷಣ. ಪ್ರತಿಯೊಂದು ಭಾಗನ ಏನಪ್ಪ ಅಂತಂದ್ರೆ ಇಲ್ಲಿ ಅಲಂಕಾರ ಮಾಡಿದ್ದಾರೆ ಇವರು. ಇದಕ್ಕೆ ಭೂಮಿಜ ಅಂತೇಳಿ ಕರೀತಾರೆ. ಇಲ್ಲಿ ಐತೆ ನೋಡ್ರಲ್ಲ, ಇದು ಆ್ಯಕ್ಚುಲಿ ಇದು ಭೂಮಿಜ ಇದೆ. ಇದು ಭೂಮಿಜ ಅನ್ನೋದು ಇಂಥ ಸಣ್ಣ ಸಣ್ಣ ಗೋಪುರನ ಈ ದೇವಸ್ಥಾನದ ಹೊರಗೋಡೆ ಸುತ್ತಲೂ ಏನಪ್ಪ ಅಂತಂದ್ರೆ ಕೆತ್ತನೆ ಮಾಡಿದ್ದಾರೆ. ಮತ್ತು ಆನೆ ಶಿಲ್ಪಗಳನ್ನು ಏನಪ್ಪ ಅಂತಂದ್ರೆ ಈ ದೇವಸ್ಥಾನದ ಹೊರಗೋಡೆ ಮೇಲೆ ಚಿತ್ರ ಮಾಡಿದ್ದಾರೆ. ಹಿಂಗೇನಪ್ಪ ಅಂತಂದ್ರೆ ಪ್ರತಿಯೊಂದು ಭಾಗನ ಇಲ್ಲೇ ಅಲಂಕಾರ ಮಾಡಿದ್ದಾರೆ. ಇದು ತಳಪಾಯ ಹೇಳಿದ್ನಲ್ಲಿ ನಿಮ್ಗೆ ಮೇಲ್ಗಡೆಯಿಂದ ನೋಡಿದ್ರೆ ನಕ್ಷತ್ರ ಆಕಾರ ಕಾಣ್ತಾ ಇದೆ ತಳಪಾಯ. ಅಂದರೆ ಇನ್ನೊಂದು ಕೀರ್ತಿಮುಖ ಅಂತೇಳಿ ಬಂದೈತಿ ನಿಮಗೆ. ಕೀರ್ತಿಮುಖ ಅಂತೇಳಿ, ಕೀರ್ತಿಮುಖ ಅಂತಂದ್ರೆ ಇದನ್ನು ದೇವಸ್ಥಾನದ ಹೊರಭಾಗದ ಮೇಲೆ ಕೆತ್ತನೆ ಮಾಡಿರ್ತಾರೆ. ಕೀರ್ತಿಮುಖ ಶಿವನ ಸಂಕೇತ ಇದೆ. ಪ್ರತಿಯೊಂದು ಭಾಗನ ಏನಪ್ಪ ಅಂತಂದ್ರೆ ಇಲ್ಲಿ ಬಹಳ ಚೆಂದಾಗಿ ಅಲಂಕಾರ ಮಾಡಿರ್ತಾರೆ. ಇದು ಉತ್ತರಾಭಿಮುಖವಾಗಿರುವಂಥ ಪ್ರವೇಶ ದ್ವಾರ. ಬಾಗಿಲು ಕೂಡ ಏನಪ್ಪ ಅಂತಂದ್ರೆ ಭಾಳ ಅಲಂಕಾರ ಮಾಡಿರ್ತಾರೆ ಇಲ್ಲಿ. ಇದಕ್ಕೆ ಬಾಗಿಲು ವಾಡ ಅಂತ ಕರೀತಾರೆ. ಎಷ್ಟು ಪಟ್ಟಿ ಅದ ನೋಡ್ರಿ ಅದ ಅಲ್ಲೇ ಸಂಕೀರ್ಣ ಕೆತ್ತನೆ ನಾವಿಲ್ಲೇ ನೋಡ್ಬೋದು. ಬ್ಯಾಳೆ ಏನಪ್ಪ ಅಂತಂದ್ರೆ ಲಕ್ಷ್ಮೀ ಇದ್ದಾಳೆ ಇಲ್ಲಿ, ಗಜಲಕ್ಷ್ಮಿ ಅದ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತೇಳಿ. ಇದಕ್ಕೆ ಪೂರ್ಣ ಕೆತ್ತನೆ ಅಂತ ಯಾಕೆ ಕರೀತಾರೆ ಅಂದ್ರೆ ನೋಡ್ರಿ ಇಲ್ಲಿ ಈ ಕಡೆಯಿಂದ ನಾವು ಬಳ್ಳಿ ಹಾಸಿದ್ರೆ ಈ ಕಡೆ ಬರುತ್ತೆ ನಮ್ಗೆ. ಅಂದ್ರೆ ನಮಗೆ ವಿಜಯನಗರ ಸಾಮ್ರಾಜ್ಯದ ದೇವಾಲಯದೊಳಗೆ ಏನಪ್ಪ ಅಂತಂದ್ರೆ ಉಬ್ಬು ಕೆತ್ತನೆಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವೆ. ಆದ್ರೆ ಇಲ್ಲೇ ಪೂರ್ಣ ಕೆತ್ತನೆಗಳನ್ನ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವೆ. ಆದರೆ ಈ ಕಡೆಯಿಂದ ಬಳ್ಳಿ ಹಾಸಿದ್ರೆ ಈ ಕಡೆ ಹಾಸಿ ಬರ್ತಾವೆ ಬಳ್ಳಿ. ಇದಕ್ಕೆ ಪೂರ್ಣ ಕೆತ್ತನೆ ಅಂತ ಕರೀತಾರೆ. ಬಾಗಿಲು ಏನಪ್ಪ ಅಂತಂದ್ರೆ ಭಾಳ ಅಲಂಕಾರ ಮಾಡಿರ್ತಾರೆ. ಇಲ್ಲಿ ನೋಡ್ರಿ ಅದ ಸ್ತ್ರೀಯರಿದಾರಲ್ಲ, ಅಂದರೆ ವಿವಿಧ ನೃತ್ಯ ಭಂಗಿಲಿರುವಂಥ ಸ್ತ್ರೀಯರನ್ನು ಕೂಡ ನಾವು ಇಲ್ಲೇ ನೋಡ್ಬೋದು. ಬಾಗಿಲು ಒಳಗೆ ಪ್ರವೇಶ ಮಾಡ್ತಾ ಇದ್ದೇನೆ ನನಗೆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಏನಪ್ಪ ಅಂದ್ರೆ ನನಗೆ ಇಲ್ಲಿ ಕಾಣೋದ ನವರಂಗ ಇದೆ. ಅದ 4 ನೋಡ್ರಿ ಯಾವ ರೀತಿ ಕಂಬನ ಅಲಂಕಾರ ಮಾಡಿದ್ರು ಅಂತೇಳಿ. ಅಂದರೆ ಇಲ್ಲಿ ನೋಡ್ರಿ ಛತ್ತನ್ನು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ. ಇದು ನವರಂಗ ಆತ. ಈಗ ನೋಡಿದ್ರಲ್ಲ ಅಲ್ಲಿ ಕಾಣತ್ತ ನೋಡ್ರಿ, ಅವನೋ ದೊಡ್ಡ ಬಸಪ್ಪ. ಒಂದು 6 ಫೀಟ್ ಅದ ದೊಡ್ಡ ಬಸಪ್ಪ. ಹಂಗಾಗಿ ದೇವಸ್ಥಾನಕ್ಕೆ ಏನಪ್ಪ ಅಂತಂದ್ರೆ ದೊಡ್ಡ ಬಸಪ್ಪ ಅಂತೇಳಿ ಹೆಸರು ಬಂತು. ಪ್ರತಿಯೊಂದು ಕಂಪನಿ ಏನಪ್ಪ ಅಂತಂದ್ರೆ ಇಲ್ಲಿ ಬಹಳ ಸಂಕೀರ್ಣವಾದ ಕೆತ್ತನೆಗಳಿಂದ ಅಲಂಕಾರ ಮಾಡಿದ್ದಾರೆ. ಇದು ವೇಸರ ಶೈಲಿಯ ಲಕ್ಷಣ ಇದೆ ನೋಡ್ರಿ, ತೋರಿಸ್ತೀನಿ ನಿಮ್ಗೆ. ಪ್ರತಿಯೊಂದು ಕಂಪನಿ ಒಂದು ಸ್ವಲ್ಪ ಜಾಗನ ಬಿಟ್ಟಿಲ್ಲ ಇಲ್ಲಿ ಇವರು. ಇಲ್ಲೊಂದು ನೋಡ್ರಿ, ಇಲ್ಲೊಂದು ಬಾಗಿಲು ಒಡೆ ಯಾವ ರೀತಿ ಐತೆ ಅಂತೇಳಿ ಬಾಗಿಲ. ಈ ಬಾಗಿಲನ್ನು ನೋಡ್ರಿ ಅದ ಎಷ್ಟು ಚಂದ ಕೆತ್ತನೆ ಮಾಡಿದ್ದಾರೆ ಅಂತೇಳಿ. ಅದ ಇದು ಪೂರ್ವಕ್ಕಿರೋಂಥ ಬಾಗಿಲಿದೆ. ಪೂರ್ವಕ್ಕಿರೋಂಥ ಬಾಗಿಲ ಇಲ್ಲೇನಪ್ಪ ಅಂದ್ರೆ ದೊಡ್ಡ ಬಸಪ್ಪ ಅದಾನ ಇಲ್ಲೇ. ದೊಡ್ಡ ಬಸಪ್ಪನ ಎದುರುಗಡೆ ಇರೋದ ಶಿವಲಿಂಗ ಇಲ್ಲೇ. ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ ನಾವು. ಇದು ಒಳಗಡೆ ಪ್ರವೇಶ ಮಾಡೋದೇನಪ್ಪ ಅಂತಂದ್ರೆ ಇದು ಅವಾಗಿಂದ ಬಂದೆ ನಾನು ಇಲ್ಲೇ, ಉತ್ತರದಿಂದ ಏನು ಬಂದೆ ನಾನು ಇಲ್ಲೇ, ಉತ್ತರ ಭಾಗದಿಂದ. ಇದು ನವರಂಗದೊಳಗೆ 4 ಪಿಲ್ಲರ್ ಅದಾವು. ಒಳಗಡೆ ಇರೋದನ್ನ ಅಜ್ಜಮೇಶ್ವರ. ಇದು ಅಂತರಾಳಿದೆ ಏನಪ್ಪ ಅಂತಂದ್ರೆ ಗರ್ಭಗೃಹ ನೋಡ್ರಿ, ಅಜ್ಜಮೇಶ್ವರ ಇವ. ಅಂತರಾಳ ಪ್ರವೇಶ ಮಾಡ್ಬೇಕು ಅಂತಂದ್ರೆ ನಾವು ಮೇಲ್ಗಡೆಯಲ್ಲೇ ಮಕರ ತೋರಣ ನೋಡ್ಬೋದು. ಈ ಕಡೆ ಒಂದು ಮಕರ ಐತಿ ಮತ್ತು ಈ ಕಡೆ ಒಂದು ಮಕರ ಐತಿ. ಎರಡೂ ಬಾಯಿಯಿಂದ ಏನಪ್ಪ ಅಂತಂದ್ರೆ ಬಳಿ ಬಂದೈತಿ. ನಡುವ ಕೀರ್ತಿಮುಖ ಐತಿ. ಇದಕ್ಕೆ ಮಕರ ತೋರಣ ಅಂತೇಳಿ ಕರೀತಾರೆ.
ನೋಡಿದ್ರಲ್ಲ ದೊಡ್ಡ ಬಸಪ್ಪನ ಗುಡಿ ಹೆಂಗೈತೆ ಅಂತೇಳಿ. ಇನ್ನೊಂದು ಜಪದ ಬಾವಿ ಐತೆ ಅಂತ ಹೇಳಿದ್ರು ಅಜ್ಜರಲ್ಲಿ. ಆ ಜಪದ ಬಾವಿನ ಸಹಿತ ಏನಪ್ಪ ಅಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಅಂತ. ನಾನು ನಿಮಗೆ ಈಗ ಜಪದ ಬಾವಿ ಹತ್ರ ಕರ್ಕೊಂಡ್ಬಂದೀನಿ. ಅಲ್ಲಿ ಕಾಣೋದು ಹಿಂದೆ ಕಾಣೋದು ಜಪದ ಬಾವಿ. ಇದು ದೊಡ್ಡ ಬಸಪ್ಪನ ಗುಡಿಯಿಂದ ಭಾಳ ದೂರ ಇಲ್ಲ. ಇಲ್ಲಿ ಕಾಣುತ್ತೆ ನೋಡ್ರಿ ಅದ. ಈ ಜಪದ ಬಾವಿ ಒಳಗೆ ಏನಪ್ಪ ಅಂತಂದ್ರೆ ಸಣ್ಣ ಸಣ್ಣ ಕೋಣೆ ಇದಾವೆ. ಅಲ್ಲಿ ಸಣ್ಣ ಸುತ್ತಲೂ ಸಣ್ಣ ಕೋಣೆ ಇದಾವೆ. ನಡುವು ನೀರು ಐತಿ. ಆ ಕೋಣೆ ಒಳಗೆ ಏನಪ್ಪ ಅಂತಂದ್ರೆ ಜೈನ ಮನೆಗಳಲ್ಲೇ ಧ್ಯಾನ ಮಾಡ್ತಾಯಿದ್ದಾರೆ ಅಂತೇಳಿ ಹೇಳ್ತಾರೆ. ನೋಡಿರಿ ಸಣ್ಣ ಕೋಣೆ ಎಲ್ಲ ಕಡೆ ಅದಾವೆ ಸುತ್ತಲೂ. ಇಲ್ಲೇ ಒಬ್ರು ಹೋಗೋಷ್ಟು ಇದೈತಿ ಇಲ್ಲಿ ಕೋಣೆ. ಒಬ್ರು ಆರಾಮ ದಪ್ಪನ ಹೋಗೋಕ್ಕಾಗಲ್ಲ. ಇಲ್ಲೇ ತೆಳ್ಳನರಷ್ಟ ಹೋಗೋದಿಲ್ಲ ಅದ. ಈ ರೀತಿ ಏನಪ್ಪ ಅಂತಂದ್ರೆ ಇಲ್ಲೇ ಜಪಕ್ಕೆ ಕುಂದಿರ್ತಿದ್ರು. ಇಲ್ಲೇ ಜಪಕ್ಕೆ ಕುಂದಿರ್ತಿದ್ರು. ಬರೀ ಸನ್ಯಾಸಿಗಳು ಪುಣ್ಯವಂತರು ಮಾತ್ರ ಈ ಪ್ರದೇಶದೊಳಗೆ ಇರ್ತಿದ್ರು. ಬೇರೆ ಕಡೆ ಹೆಣ ಸುಟ್ರೆ ಏನಪ್ಪ ಅಂತಂದ್ರೆ ಹೆಣ ಸುಟ್ಟ ಮೇಲೆ ಸೌಂಡ್ ಬರ್ತೈತಿ ತಲೆ ಹೊಡೆದ. ಆದರೆ ಈ ಭಾಗದೊಳಗೆ ಹೆಣ ಸುಟ್ರೆ ಆ ಸೌಂಡ್ ಬರ್ತಿರ್ಲಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ಜನ ಭಾಳ ಪುಣ್ಯವಂತರಲ್ಲ. ಹಾಗಾಗಿ ಇದಕ್ಕೆ ಧರ್ಮಪುರ ಅಂತೇಳಿ ಕರೆದ್ರೆ ಅಂತೇಳಿ ಅಜ್ಜಾರ್ ನಿಮ್ಗೆ ಅವಾಗ ಹೇಳಿದ್ದೆ, ನೀವು ಕೇಳಿದ್ರಿ. ಇದು ನೋಡ್ರಿ ಜಪದ ಬಾವಿ. ನೆಲ ಬರ್ತಿ ಏನಪ್ಪ ಅಂತಂದ್ರೆ ನೀರು ಐತಿ ಇಲ್ಲೇ ಅದ. ಯಾವ ರೀತಿ ನೀರು ಐತಿ ಇದು ಬರ್ತಿ ನೀರಿದೆ. ನೆಲ ಬರ್ತಿ ನೆಲಕ್ಕೆ ಹಚ್ಚೆ ನೀರು ಐತಿದೆ ಅದ. ಎಲ್ಲ ಕೋಣಿವು. ಈ ಕೋಣಿ ಒಳಗೆ ಏನಪ್ಪ ಅಂತಂದ್ರೆ ಜೈನ ಸನ್ಯಾಸಿಗಳು, ಬೌದ್ಧ ಸನ್ಯಾಸಿಗಳು ಮತ್ತು ಹಿಂದೂ ಸನ್ಯಾಸಿಗಳು ತಪಸ್ಸನ್ನು ಮಾಡ್ತಾಯಿದ್ರಲ್ಲ. ಅಂದ್ರೆ ಜಪಕ್ಕೆ ಕುಂದಿರ್ತಿದ್ರಿಲ್ಲ. ಪ್ರಶಾಂತವಾಗೈತಿ, ಊರು ಹೊರಗೈತಿ, ಯಾವುದೇ ಕತ್ಲಿಲ್ಲ. ಹಂಗಾಗಿ ಏನಪ್ಪ ಅಂತಂದ್ರೆ ನೀವು ಬಂದು ಜಪಕ್ಕೆ ಕುಂದಿರ್ಬೋದಿಲ್ಲ. ಮುಂಜಾನೆ ಏನಪ್ಪ ಅಂತಂದ್ರೆ ಯೋಗ ಮಾಡ್ರೆ ಇಲ್ಲಿ ಬಂದು ಧ್ಯಾನ ಮಾಡ್ಬೋದು. ಈಗೇನಪ್ಪ ಅಂತಂದ್ರೆ ಹಿಂದಿನ ಜನ ಯಾವುದೇ ರೋಗ ರುಜಿನ ಇಲ್ದಾನ ಜಾಸ್ತಿ ದಿವಸ ಬದುಕ್ತಿದ್ರು. ಯಾಕಪ್ಪ ಅಂತಂದ್ರೆ ಪ್ರಕೃತಿ ನಡುವೆ ಇರ್ತಿದ್ರು ಅವರು. ನೋಡಿದ್ರೆ ಎಷ್ಟು ಪ್ರಶಾಂತವಾಗಿತ್ತು ಜಾಗ ಮತ್ತು ಎಷ್ಟು ಚೆಂದ ಐತಿ ನೋಡ್ಲಿಕ್ಕೆ. ಭಾಳ ಜನ ಏನಪ್ಪ ಅಂತಂದ್ರೆ ಇಲ್ಲಿ ಯಾರು ನೋಡಿರಲಿಲ್ಲ ಇದನ್ನು ಜಪದ ಬಾವಿನ. ಸುತ್ತಮುತ್ತಲು ಇರೋರು ಊರಿರೋರು ಗೊತ್ತಿರಲಿದೆ ಇಲ್ಲಿ ಜಪದ ಬಾವಿ ಐತಿ ಅಂತೇಳಿ. ಭಾಳ ಜನಕ್ಕೆ ಗೊತ್ತಾಯಿಲ್ಲ. ಯಾಕೆ ಊರು ಹೊರಗೈತಲ್ಲ ಇದು, ನಿರ್ಜನ ಪ್ರದೇಶದೊಳಗೈತಿ. ಭಾಳ ಜನ ಏನಪ್ಪ ಅಂತಂದ್ರೆ ಈ ಕಡೆ ಬರಂಗೇನೇ ಇಲ್ಲ. ಯಾರೋ ಗೊತ್ತಿದ್ದಾರಷ್ಟೇ ಏನಪ್ಪ ಅಂತಂದ್ರೆ ಇನ್ನು ಹುಡ್ಕೊಂಡು ಬರ್ತಾರೆ. ಭಾಳ ಚಂದ ಐತಿ ಮಾತ್ರ ಜಾಗ ಇದೆ. ಪಶ್ಚಿಮ ಕಲ್ಯಾಣ ಚಾಲುಕ್ಯರ ಕಾಲದಾಗ ಕಟ್ಟಿದ್ದು. ರಾಣಿ ಲಕ್ಷ್ಮೀದೇವಿ ಏನು ಹೇಳಿದ್ನಲ್ಲಿ ನಿಮ್ಗೆ ಈ ಪ್ರದೇಶ ನಾಳಿದ್ರೆ ಇಲ್ಲೊಂದು ಕೋಟೆ ಐತೆ ಅಂತ ನಿಮ್ಗೆ ತೋರಿಸಿದ್ದೆ ಹಿಂದಿನ ಎಪಿಸೋಡ್ನಾಗ. ಇಲ್ಲೊಂದು ಕೋಟೆನೇ ಐತೆ ಅಂತೇಳಿ. ಆ ಕೋಟೆ ಏನಪ್ಪ ಅಂತಂದ್ರೆ ರಾಣಿ ಲಕ್ಷ್ಮೀದೇವಿ, 6ನೇ ವಿಕ್ರಮಾದಿತ್ಯನ ಹೆಂಡತಿ ರಾಣಿ ಲಕ್ಷ್ಮೀದೇವಿ ಇದ್ದ ಕಾಲಕ್ಕೆ ಅದನ್ನು ಕಟ್ಟಿದ್ದೆ. ಇಂಥ ಚಂದ ಸ್ಮಾರಕ ಏನಪ್ಪ ಅಂತಂದ್ರೆ ಈಗ ಡಂಬಳದೊಳಗೆ ಅದಾವೆ ನೋಡಿದ್ರೆ. ಜಪದ ಬಾವಿಯಾಗ ಇನ್ನೂ ಎಷ್ಟು ನೀರು ಅದಾವೆ ಇಲ್ಲ. ಭಾಳ ಆಳು ಇರ್ಬೇಕು ಅನ್ಕೊಂತೀನಿ ನಾನು. ನೋಡ್ರದ ಭಾಳ ಆಳೈತಿ. ನೋಡಿದ್ರದ ಕೆಳಗೆ ಒಂದು ಏನಿಲ್ಲ ಅಂತಂದ್ರೆ ಒಂದು 7-8 ಫೀಟ್ ಇರ್ಬೇಕು ಅನ್ಕೊಂತೀನಿ ನಾನು. ನೋಡಿದ್ರೆಲ್ಲ ಜಪದ ಬಾವಿ ಯಾವ ರೀತಿ ಐತೆ ಅಂತೇಳಿ ಕಾಕಾರ ಮತ್ತು ಚಿಗವರ. ಏನಪ್ಪ ಅಂದ್ರೆ ಇನ್ನೊಂದು ದೇವಸ್ಥಾನ ಐತಿ, ಸೋಮೇಶ್ವರ ದೇವಸ್ಥಾನ. ಆ ಸೋಮೇಶ್ವರ ದೇವಸ್ಥಾನ ಲಾಸ್ಟ್ ನಿಮ್ಗೆ ತೋರಿಸ್ಬಿಡ್ತೀನಿ ಅಂತ. ನಾನೀಗ ಎಲ್ಲಿರೋದಪ್ಪ ಅಂತಂದ್ರೆ ಆ ದೊಡ್ಡ ಬಸಪ್ಪನ ಗುಡಿ ಎದುರುಗಡೆ ಸೋಮೇಶ್ವರ ಗುಡಿ ಐತಲ್ಲ, ಆ ಸೋಮೇಶ್ವರ ಗುಡಿ ಎದುರುಗಡೆ ಇದ್ದೀನಿ. ಆದರೆ ಇದು ಸೋಮೇಶ್ವರ ಗುಡಿ. ಸೋಮೇಶ್ವರ ದೇವಸ್ಥಾನ ಮುಂದ್ಗಡೆ ನಂದಿ ಐತಿ. ಎಲ್ಲ ಶಿವನ ಮುಂದ್ಗಡೆ ಏನಪ್ಪ ಅಂದ್ರೆ ನಂದಿ ಇರಬೇಕೆಲ್ಲ ದೇವಸ್ಥಾನದೊಳಗೆ. ಮೇಲ್ಗಡೆ ಛತ್ತಿದೆ, ನವರಂಗದ ಛತ್ತಿ ಯಾವ ರೀತಿ ಐತಿ ನೋಡ್ರದ. ಹೆಂಗಿತ್ತು ಕಾಕಾರ ಮತ್ತು ಚಿಗವರ. ಡಂಬಳ ಏನಪ್ಪ ಅಂತಂದ್ರೆ ಭಾಳ ಚಂದ ಐತಿ. ಡಂಬಳದಾಗ ದೇವಸ್ಥಾನ ಮತ್ತು ಡಂಬಳದ ಇತಿಹಾಸ ಕೇಳಿಕೆ ಏನಪ್ಪ ಅಂತಂದ್ರೆ ಡಂಬಳದ ಇತಿಹಾಸ ಕೇಳಿಕೆ ಭಾಳ ರೋಮಾಂಚನ ಅನಿಸುತ್ತೆ. ಇಂಥ ವಾಸ್ತುಶಿಲ್ಪದ ಸ್ಮಾರಕಗಳೇನಪ್ಪ ಅಂತಂದ್ರೆ ಚಂದ ವಾಸ್ತುಶಿಲ್ಪದ ಸ್ಮಾರಕಗಳು ನಮ್ಮ ಡಂಬಳದೊಳಗದಾವು. ಜಪದ ಬಾವಿ ಅಂತ ಏನಪ್ಪ ಅಂತಂದ್ರೆ ಭಾಳ ಇಷ್ಟ ಅನಿಸ್ತು, ಭಾಳ ಚಲೋ ಅನಿಸ್ತು ನನಗೆ ಜಪದ ಬಾವಿ. ಈ ಸಂಚಿಕೆ ನಿಮಗೆ ಇಷ್ಟ ಆದಂಥ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.
ನಾನು ಮುಂದೆ ಇನ್ನೊಂದು ಎಪಿಸೋಡ್ನಾಗ ಸಿಗ್ತೀನಂತ. ಧನ್ಯವಾದಗಳು.